ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ದಿನದಿಂದ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಸೊ ಇವತ್ತು ನಾನು ಸಲೂನ್ಗೆ ಬಂದಿದ್ದೀನಿ ಕೆರಾಟಿನ್ ಟ್ರೀಟ್ಮೆಂಟ್ಗೋಸ್ಕರ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ. ಸೊ ಇದು ನಾನು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಇಲ್ಲಿವರೆಗೂ ನಾನು ಹೇರ್ಗೆ ಮೆಹಂದಿ ಆಗಲಿ ಬ್ಲ್ಯಾಕ್ ಕಲರ್ ಆಗಲಿ ಯಾವುದೇ ಥರ ಯೂಸ್ ಮಾಡಿಲ್ಲ. ಜಸ್ಟ್ ಹೇರ್ ಆಯಿಲ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ಇದು ನನ್ನ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ನಾನು ಹೋಗಿದ್ದು ಸ್ಪಿನ್ ಸಲೂನ್ಗೆ. ಅಲ್ಲಿ ನನ್ನ ಹೇರ್ ಟೆಕ್ಸ್ಚರ್ನ ನೋಡಿ ಅವರು ಕೆರಾಟಿನ್ ಓಕೆ ಸೂಟ್ ಆಗುತ್ತೆ ಮಾಡ್ಬೋದು ಅಂತ ಹೇಳಿದರು. ಫಸ್ಟ್ ನೀಟಾಗಿ ಹೇರ್ ವಾಶ್ ಮಾಡ್ತಾರೆ, ಯಾವುದೇ ಥರ ಸ್ಕ್ಯಾಲ್ಪಲ್ಲಿ ಡಸ್ಟ್ ಇರಬಾರ್ದು, ಡರ್ಟ್ ಇರಬಾರ್ದು ಅಂತ. ಹೇರ್ ವಾಶ್ ಆದಮೇಲೆ ಹೇರ್ ಡ್ರೈ ಮಾಡ್ತಾಯಿದ್ದಾರೆ. ಇವಾಗ ಕಂಪ್ಲೀಟಾಗಿ ಹೇರ್ ಡ್ರೈ ಆದಮೇಲೆ ಅವರು ಕೆಮಿಕಲ್ನ ಅಪ್ಲೈ ಮಾಡ್ತಾರೆ. ಈಗ ನೀವು ನೋಡ್ಬೋದು ಅದು ಕೆರಾಟಿನ್ದು ಏನು ಕೆಮಿಕಲ್ ಇರುತ್ತೆ ಅದನ್ನು ಸೆಕ್ಷನ್ ಬೈ ಸೆಕ್ಷನ್ ಅವರು ಅಪ್ಲೈ ಮಾಡ್ತಾಯಿದ್ದಾರೆ. ಇದು ತುಂಬ ಟೈಮ್ ತೊಗೊಳುತ್ತೆ. ನಾನು ಅಂದ್ಕೊಂಡೆ 1 ಅವರ್ 2 ಅವರಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ. 5 ಅವರ್ಸ್ ಆಯಿತು ಕಂಪ್ಲೀಟಾಗಿ ಪ್ರೊಸೀಜರ್ ಎಲ್ಲ ಮುಗಿಯೋ ಅಷ್ಟರಲ್ಲಿ. ಸೊ ಕೆರಾಟಿನ್ದು ಪ್ರಾಡಕ್ಟ್ ಏನು ಅಪ್ಲಿಕೇಶನ್ ಇದೆ ಎಲ್ಲ ಆದಮೇಲೆ ಈ ಥರ ರ್ಯಾಪ್ ಮಾಡಿಬಿಟ್ಟು ಆಲ್ಮೋಸ್ಟ್ 1.5 ಅವರ್ ಬಿಡ್ತಾರೆ. ಬಿಟ್ಟಾದಮೇಲೆ ಮತ್ತೆ ಡ್ರೈ ಮಾಡ್ತಾಯಿದ್ದಾರೆ ಅದನ್ನು. ಸೊ ಆ ಪ್ರಾಡಕ್ಟ್ ಅಪ್ಲಿಕೇಶನ್ ಆದಮೇಲೆ 1 ಅವರ್ 1.5 ಅವರ್ ಬಿಟ್ಟು ಅದನ್ನು ಹೇರ್ ವಾಶ್ ಮಾಡಲ್ಲ, ಹಾಗೆ ಡ್ರೈ ಮಾಡ್ತಾರೆ. ಆ ಪ್ರಾಡಕ್ಟ್ ನಮ್ಮ ಹೇರಲ್ಲಿ ಇರುವಾಗಲೇ ಡ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಆ ಸ್ಟ್ರೈಟ್ನಿಂಗ್ ಮಾಡುವಾಗಂತೂ ನಂಗೆ ತುಂಬ ಇರಿಟೇಷನ್ ಆಗ್ತಾಯಿತ್ತು. ತುಂಬ ಹೇರ್ ಫುಲ್ ಆಗ್ತಿದೆ ಅಂತ ಅನಿಸ್ತಾ ಇತ್ತು. ಬಟ್ ಅವ್ರು ಚೆನ್ನಾಗಿ ಮಾಡಿದ್ರು. ನನಗೆಲ್ಲೂ ಹೇರ್ ಡ್ಯಾಮೇಜ್ ಆಯಿತು ಅಥವಾ ಹೇರ್ ಫಾಲ್ ಆಯಿತು ಅಂತ ಅನಿಸ್ಲಿಲ್ಲ. ಎಲ್ಲೂ ಒಂದು ಕೂದಲು ಬಿದ್ದಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ನನಗೆ ಇದು ಫಸ್ಟ್ ಟೈಮ್ ಅಲ್ವಾ ಮಾಡಿಸಿದ್ದು, ಹಾಗಾಗಿ ಸ್ವಲ್ಪ ಅದು ಹೇರ್ ತುಂಬ ಪುಲ್ ಮಾಡ್ತಾಯಿದ್ದಾರೆ ಅಂತ ಅನಿಸ್ತಾ ಇತ್ತು. ಬಟ್ ಅದಿರೋದೇ ಹಾಗೆ ಪ್ರೊಸೀಜರು. ಸೊ ಫೈನಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಾಲೇಜ್ ಡೇಸಿಂದನೂ ನನಗೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಿರಲಿಲ್ಲ. ಸೊ ಫೈನಲಿ ಇವಾಗ ಮಾಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ಮೇಂಟೈನ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ. ಅಂದರೆ ನಾನು ಡೈಲಿ ಆಫೀಸಿಗೆ ಹೋಗೋದ್ರಿಂದ ಡೈಲಿ ಸ್ಟ್ರೈಟ್ ಮಾಡ್ಕೊಳಕ್ಕಾಗಲ್ಲ ಅಥವಾ ಯಾವಾಗಲೂ ಪ್ರೆಸೆಂಟಬಲಾಗಿ ಕಾಣಿಸೋಕ್ಕಾಗಲ್ಲ. ಸೊ ಕೆರಾಟಿನ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿಸ್ಕೊಂಡೆ. ಇಷ್ಟ ಆಯಿತು ನನಗೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇದು ನಾನು 2 ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಮಾಂಗಲ್ಯ ಚೈನ್ ಮಾಡೋಕ್ಕೆ ಹಾಕಿದ್ದೆ ನಾನು. ಸೊ ಅದನ್ನು ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ನಂದು ಹಳೆ ಮಾಂಗಲ್ಯ ಚೈನ್ ಬಂದು ತುಂಬ ಲೆಂತ್ ಉದ್ದನೂ ಆಗಿತ್ತು ಮತ್ತು ಡಿಸೈನ್ ಹಳೇದಾಗಿತ್ತು. ಸೊ ಚೇಂಜ್ ಮಾಡಿಸೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಆಗ್ತಾ ಇರಲಿಲ್ಲ. ಹಾಗಾಗಿ ಮಾಡೋಕ್ಕೆ ಹಾಕಿದ್ದೆ. ನಾನು ಮಾಡೋಕ್ಕೆ ಹಾಕಿದ ಡಿಸೈನೇ ಒಂದು, ಅವ್ರು ಮಾಡಿದ್ದಿದ್ದೇ ಒಂದು. ಸೊ 10 ಡೇಸ್ಗೆ ಕೊಡ್ತೀನಿ ಅಂತ ಹೇಳಿದರು. ಬಟ್ ನಾನು ಹೇಳಿದ ಡಿಸೈನ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಚೇಂಜ್ ಮಾಡಿ ಅಂತ ಕೊಟ್ಟು ಬಂದಿದ್ದಾಯಿತು. ಮತ್ತು ಅದನ್ನು ಅವರು ರೆಡಿ ಮಾಡಿಕೊಡೋದ್ರಲ್ಲಿ ಆಲ್ಮೋಸ್ಟ್ 1 ಮಂತೇ ಆಗೋಗಿತ್ತು ನಾನು ಹಾಕಿ. ಇಲ್ಲಿ ನನ್ನ ತಂಗಿ ಕೂಡ ಇಯರಿಂಗ್ಸ್ ನೋಡ್ತಾ ಇದ್ದಾಳೆ. ಅವಳಿಗೂ ಇಯರಿಂಗ್ಸ್ ಬೇಕಾಗಿತ್ತು, ಹಾಗೆ ನೋಡ್ತಾ ಇದ್ಲು. ಸೊ ಸೆಕೆಂಡ್ ಟೈಮ್ ಮಾಡಿರೋ ಡಿಸೈನ್ ತುಂಬ ಚೆನ್ನಾಗಿತ್ತು. ನಾನು ಹೇಳಿರೋ ಥರನೇ ಮಾಡಿದರು. ಫೈನಲಿ ನಂಗೆ ಇಷ್ಟ ಆಗೋ ಥರ ಸಿಕ್ತು ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಎಲ್ಲ ನೋಡಿ ಪೇ ಮಾಡಿ ತೊಗೊಂಡು ಕೆಳಗಡೆ ಬಂದು ಮಾಂಗಲ್ಯನೂ ಫಿಕ್ಸ್ ಮಾಡಿ ಹಾಕ್ಸ್ಕೊಂಡೆ. ಡಿಸೈನ್ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ನೀವು ನೋಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮಾಪ್ ಡಿಸೈನ್ ಅಂತ ಹೇಳ್ತಾರಲ್ವ, ಆ ಥರ ಮಾಡಿಸ್ಕೊಂಡೆ. ಅದರಲ್ಲಿ ಸ್ಪೈರಲ್ ಡಿಸೈನ್ ಇಡ್ಸಿದ್ದೀನಿ ನಾನು. ಕಂಪ್ಲೀಟಾಗಿ ವೈಟ್ ಸ್ಟೋನ್ ಹಾಕೋಕ್ಕೆ ಹೇಳಿದ್ದೆ. ಸೊ ಅದೇ ಥರ ಮಾಡಿದ್ದಾರೆ. ನನಗೆ ಸ್ಟಾರ್ ಡಿಸೈನ್ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು. ಬಟ್ ತುಂಬ ಜನ ಅದೇ ಥರ ಮಾಡಿಸ್ಕೊಂಡಿದ್ದಾರೆ. ಮತ್ತು ಅದ್ರದ್ದು ಸ್ವಲ್ಪ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿದ್ರು. ಅಂದರೆ ಹಾಕಿದಾಗ ಆ ಡಿಸೈನ್ ಏನಿದೆ ಅದು ಉಲ್ಟಾ ಆಗುತ್ತೆ, ಟರ್ನ್ ಆಗ್ತಾ ಇರುತ್ತೆ ಅಂತ. ಸೊ ಅದಕ್ಕೆ ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಸ್ಪೈರಲ್ ಡಿಸೈನ್ ಇರಲಿ ಅಂತ ಮಾಡಿಸ್ಕೊಂಡೆ. ಎಲ್ಲ ರೆಡಿ ಮಾಡಿಸಿ ಹಾಕ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಕಂಪ್ಲೀಟಾಗಿ ಇಷ್ಟ ಆಯಿತು. ನನಗೆ ಯಾವ ಥರ ಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಥರ ಡಿಸೈನ್ ಸಿಕ್ತು. ಅದೊಂದು ಖುಷಿ ನನಗೆ. ನಾನು ಸೆಲೆಕ್ಟ್ ಮಾಡಿದ ಥರ ನಂಗೆ ಸಿಗಲಿಲ್ಲ ಅಂದರೆ ನಂಗೆ ಸ್ಯಾಟಿಸ್ಫೈಯೇ ಆಗೋಲ್ಲ. ನಂಗೆ ತುಂಬ ತಲೆಯಲ್ಲಿ ಕೊರಿತಾನೆ ಇರುತ್ತೆ ನಾನು ಅಂದ್ಕೊಂಡಿದ್ದ ಥರ ಸಿಗಲಿಲ್ಲ ಅಂತ.
ಬಟ್ ಫೈನಲಿ 2ನೇ ಸತಿ ಹೋಗಿ ಎಕ್ಸ್ಚೇಂಜ್ ಮಾಡಿಸಿದ್ದಕ್ಕೂ ನಾನು ಅಂದ್ಕೊಂಡಿದ್ದ ಥರನೇ ಸಿಕ್ತು. ಇಷ್ಟ ಆಯಿತು ನನಗೆ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮ್ಮೆಲ್ರಿಗೂ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.